ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದರೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಯಾರಿಗೆ ಕ್ಲಾಸ್ ಆಯಿತು, ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು, ಮತ್ತು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ, ಅದು ಏನಾಗಿದೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಶಾರ್ಟ್ ಆಗಿರುತ್ತೆ, ಪೂರ್ತಿ ನೋಡಿ. ಈ ವಾರ ಯಾರು ಕ್ಲಾಸ್ ಆಗಿದೆ ಅಂತ ಹೇಳಿ ನೋಡೋದಾದ್ರೆ, ಈ ವಾರ ಕ್ಲಾಸ್ ಆಗಬೇಕಾಗಿದೆ ರಾಶಿಕ್ ಅವ್ರಿಗೆ. ಏನಕ್ಕಂದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇನ್ನೇನು ರಕ್ಷಿತವನ್ನ ಹೊಡೆಯೋಕ್ಕೆ ಹೋಗ್ಬಿಟ್ಟಿದ್ರು, ಇಲ್ಲ ತಳ್ಳಕ್ಕೆ ಹೋಗ್ಬಿಟ್ಟಿದ್ರು, ಅದ್ರ ಬಗ್ಗೆ ಕ್ಲಾಸ್ ಆಗುತ್ತೆ ಅಂತ ಅನ್ಕೊಂಡಿದ್ರಿ. ಇಲ್ಲಾಂದ್ರೆ ಫ್ಯಾಮಿಲಿ ಟಾಪಿಕ್ ಎತ್ತಿದ್ದು ರಾಶಿಕ್ ಅವರೇ, ಅದನ್ನ ರಕ್ಷಿತ ಹೇಳಿದ್ಲು ಇಲ್ಲ ಸುಳ್ಳು ಹೇಳ್ತವ್ರೆ ಅಂದ್ಬಿಟ್ಟು ದೊಡ್ಡ ಫೈಟ್ ಆಯ್ತು. ಅದಕ್ಕೆ ರಾಶಿಕ್ ಅವ್ರಿಗೆ ಬೈತಾರೆ ಅಂದ್ರೆ ಕಿಚ್ಚ ಸುದೀಪ್ ಅವರು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ಕೊಂಡು ರಕ್ಷಿತಾಗಿ ಕ್ಲಾಸ್ ತಗೊಂಡಿದ್ದಾರೆ. ಯಾವ ವಿಷಯದಲ್ಲಿ ಅಂತ ಗೊತ್ತಿಲ್ಲ, ಐ ಥಿಂಕ್ ಸೊ ಗಿಲ್ಲಿ ವಿಷಯದಲ್ಲಿ ಇರ್ಬೋದು, ಗಿಲ್ಲಿ ಜೊತೆನೆ ಇದ್ದಿ ಆ ವಿಷಯದಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆಯ್ತಲ್ಲ ಜಗಳ, ಅದ್ರ ಬಗ್ಗೆ ಇರ್ಬೋದು. ಶಾಕಿಂಗ್ ಇದು. ಇನ್ನ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಕಿಚ್ಚನ ಮೆಚ್ಚುವ ಚಪ್ಪಾಳೆ ಯಾರಿಗೆ ಸಿಗ್ಬೋದು ಅಂತ. ನಾನು ಹೇಳಿದ್ದೆ ಹುಡುಗರಲ್ಲಿ ಅಂದ್ರೆ ನಾನು ಹೇಳಿದ್ದೆ ಈ ವಾರ ಧ್ರುವಂತವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ದಾರೆ ಟಾಸ್ಕ್ಗಳು ಅಂತ, ಅವ್ರಿಗೆ ಸಿಗ್ಬೋದು ಅಂತ ಹೇಳಿದ್ದೆ. ಮತ್ತೆ ಮಹಿಳಾ ಸ್ಪರ್ಧಿಗಳಲ್ಲಿ ಅಶ್ವಿನಿ ಅವ್ರು ಸಿಗ್ಬೋದು, ಯಾಕಂದ್ರೆ ಈ ವಾರ ಅವ್ರು ಚೆನ್ನಾಗಿ ಆಡಿದ್ದಾರೆ ಟಾಸ್ಕ್, ಜಸ್ಟ್ 15 to 10% ಕಮ್ಮಿ ಆಡಿದ್ದಾರೆ ಧ್ರುವಂತವ್ರಿಗಿಂತ, ಅವ್ರಿಗೂ ಸಿಗ್ಬೋದು ಅಂತ ಹೇಳಿದ್ದೆ. ಅದೇ ತರ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೋಗಿದೆ ಹೋಗಿದೆ ಅಂದ್ರೆ ಅದು ಅಶ್ವಿನಿ ಗೌಡ ಅವ್ರಿಗೆ ಹೋಗಿದೆ. ಈ ವಾರದ ಕಿಚ್ಚನ ಚಪ್ಪಾಳೆ ಪ್ರತಿ ಸೀಸನ್ನ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಈ ಸೀಸನ್ ಕಿಚ್ಚನ ಚಪ್ಪಾಳೆ ಯಾರಿಗೋಗಿದೆ ಹೋಗಿದೆ ಅಂದ್ರೆ ನಾನು ಅನ್ಕೊಂಡಿದ್ದೆ ಗಿಲ್ಲಿ TRP ಅವನು ಕೊಡ್ಬೋದು, ಇಲ್ಲಾಂದ್ರೆ ರಕ್ಷಿತಾಗ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಇಲ್ಲಾಂದ್ರೆ ಅಶ್ವಿನಿ ಅವ್ರಿಗೆ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಸ್ಟಾರ್ಟಿಂಗ್ ವೀಕ್ ನಲ್ಲಿ ಗಿಲ್ಲಿ ಅವ್ರದ್ದು TRP ಅಷ್ಟೇನು ಇದ್ದಿದ್ದಿಲ್ಲ. ಅಶ್ವಿನಿ ಅವ್ರ ಜಗಳದಿಂದನೇ TRP ಜಾಸ್ತಿ ಆಗ್ತಿದ್ದು ಸ್ಟಾರ್ಟಿಂಗ್ ವೀಕ್ ಅಲ್ಲ, ಅದು ಕೊಡ್ತಾರೆ. ಅಂದ್ರೆ ಆ ಜಗಳದಿಂದ ಆಡ್ಕೊಂಡ್ ಬಂದು ನೆಗೆಟಿವ್ ಪಾಸಿಟಿವ್ ಅವ್ರಿಗೆ ಸಿಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿಗೆ ಸಿಕ್ಬಿಟ್ಟಿದೆ, ಅದೇ ಅವ್ರಿಗೆ ಸಿಕ್ಕಿಲ್ಲ ಸೀಸನ್ದು. ಈ 3 ಇಂದ 4 ಜನಕ್ಕೆ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಇನ್ನ ಧನುಷ್ ಅವ್ರಿಗಂತೂ ಪಕ್ಕ ಸಿಗಲ್ಲ, ಯಾಕಂದ್ರೆ ಬರೀ ಟಾಸ್ಕ್ ಆಡಿ ಇಲ್ವರೆಗೂ ಬಂದಿದ್ದಾರೆ. ಇನ್ನ ರಾಶಿಕಾನು ಅಷ್ಟೇ, ರಾಶಿಕಾ ಸುಮ್ಮನೆ ಅವರು ಅಷ್ಟೇ ಟಾಸ್ಕ್ ಆಡಿ ಬಂದಿದ್ದಾರೆ. ರಘುವ್ರಿಗೆ ಸಿಗ್ಬೋದು, ಯಾಕಂದ್ರೆ ರಘುವರು ಇಷ್ಟು ಕಷ್ಟಪಟ್ಟು ವೈಲ್ಡ್ ಕಾರ್ಡ್ ಆಗಿ ಬಂದಿದಾರಲ್ಲ, 12 ವೀಕ್ ಸರ್ವೈವ್ ಮಾಡಿ, ಅವ್ರಿಗೂ ಸಿಗ್ಬೋದು ಅನಿಸ್ತಾ ಇತ್ತು. ಯಾಕಂದ್ರೆ ಅವರು ಗಿಲ್ಲಿ ಜೊತೆ ಮಾತಾಡೋದು, ಕಾನ್ವರ್ಸೇಷನ್ ಎಲ್ಲ ಚೆನ್ನಾಗೇ ಇತ್ತು. ಒಂಥರ ಜೆಂಟಲ್ಮೆನ್ ತರ. ಅಡಿಗೆದೆಲ್ಲ ಅವರೇ ನೋಡ್ಕೊಂತಿದ್ರು. ಅಡಿಗೆ ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಅಡಿಗೆ ಮನೆ ನೋಡ್ಕೊಂಡು ಎಷ್ಟು ಕಷ್ಟ ಅಂತ. ಕೊಟ್ಟಿರೋ ಸಾಮಗ್ರಿಗಳು ಇಂಗ್ರೀಡಿಯೆಂಟ್ಸ್ ನಲ್ಲಿ ಎಲ್ಲರಿಗೂ ಹಾಕ್ಬೇಕಾಗಿತ್ತು, ಆದ್ರೂ ಅವ್ರಿಗೆ ಸಿಗ್ಬೋದಾಗಿತ್ತು. ಈ ಸೀಸನ್ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂದ್ರೆ ಅದು ಧ್ರುವಂತ್ ಅವ್ರಿಗೆ. ಶಾಕಿಂಗ್, ನಾನು ಕೇಳಿ ಶಾಕ್ ಆದ. ಒಂದು 5 ನಿಮಿಷ ಏನ್ ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ಇಷ್ಟು ದಿವಸ 15ನೇ ವಾರವರೆಗೂ TRP ಯಾರು ತಂದು ಕೊಡ್ತಿದ್ರು ಗಿಲ್ಲಿ, ಅವನ್ಗಾರು ಕೊಡ್ಬೇಕಾಗಿತ್ತಾನೆ. ಯಾಕಂದ್ರೆ ಈ ಇಡೀ ಸೀಸನ್ ಓಡಿರೋದು ಗಿಲ್ಲಿ. ಮತ್ತೆ ಗಿಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ಈ ಸೀಸನ್ ಪಕ್ಕಾ ಫ್ಲಾಪ್ ಆಗಿರೋದು. ಜಗಳ ಆಗಿ ಅಶ್ವಿನಿ ಅವ್ರು ಜಗಳ ಮಾಡ್ತಾ ಇದ್ರಪ್ಪ, ಎಷ್ಟು ದಿವಸ ಅಂತ ನೋಡ್ತಿದ್ದೆ ಅದೇ ಜಗಳನ. ಕಾಮಿಡಿ ಟೈಮಿಂಗು, ಉರ್ಸೋದು, ಕೆಲಸ ಮಾಡ್ಕೊಂಡ ನಾಟಕ ಮಾಡೋದು, ಅದೆಲ್ಲ ಅದರಿಂದನೇ ಈ ಸೀಸನ್ ಸ್ವಲ್ಪ TRP ಅವ್ರು ಬಂದಿದೆ ಗಿಲ್ಲಿಂದಾನೆ. ಅವನ್ಗಾರು ಕೊಡಬಾರ್ದ ಸೀಸನ್ದು. ಓಸತಿ ಕೊಟ್ಟಿದ್ರಲ್ಲ, ಓಸತಿ ಅಲ್ಲ, ಸಂಗೀತ ಸೀಸನ್ ಅಲ್ಲಿ ಕೊಟ್ಟಿದ್ರಲ್ಲ ವಿನಯ್ ಅವ್ರಿಗೆಲ್ಲ. ವಿನಯ್ ಇಂದಾನೆ ಆ ಸೀಸನ್ ಓಡಿದ್ದು, ಸಂಗೀತದಿಂದ ಸೀಸನ್ ಓಡಿದ್ದು, ಆ ತರ ಕೊಟ್ಟಿದ್ರಲ್ಲ, ಅದು ಚೆನ್ನಾಗಿತ್ತು. ಇವಾಗ ಧ್ರುವಂತ್ ಅವರಿಂದ ಸೀಸನ್ ಓಡಿದೆ ಅಂದ್ರೆ ಏನಂತ ಹೇಳ್ಬೋದು ಇದು? ಕಮೆಂಟ್ ಸೆಕ್ಷನ್ ಹಾಕಿ ಧ್ರುವಂತ್ ಅವ್ರು ಕೊಡ್ಬೇಕಾಗಿತ್ತ ಕೊಡಬಾರ್ದಾಗಿತ್ತ ಅಂತ. ಸೆಕೆಂಡ್ ಇನ್ನೊಂದು ಶಾಕಿಂಗ್ ಅಪ್ಡೇಟ್ ಏನಂದ್ರೆ ಗಿಲ್ಲಿ ಅವರು ಟಾಪ್ ನಲ್ಲಿ ಇದ್ದಾರೆ ವೋಟಿಂಗ್ ರಿಸಲ್ಟ್ ನಲ್ಲಿ. 2ನೇ ಸ್ಥಾನದಲ್ಲಿ ರಕ್ಷಿತಾ ಇದ್ದಾರೆ, 3ನೇ ಸ್ಥಾನದಲ್ಲಿ ಕಾವ್ಯ ಇದ್ದಾರೆ, 4ನೇ ಸ್ಥಾನದಲ್ಲಿ ರಘುರ್ ಇದ್ದಾರೆ. ಅಶ್ವಿನಿ ಅವರು 5ನೇ ಸ್ಥಾನ 6ನೇ ಸ್ಥಾನದಲ್ಲಿ ಇದ್ದಾರೆ. ಇವಾಗ 2 ಡೇಸ್ ಇಲ್ಲ 1 ಡೇಸ್ ಇಂದ ಏನೋ ದುಡ್ಡು ಚೆನ್ನಾಗಾಡಿ ಈ ವಾರ ವೋಟಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ. ಈ ಸೀಸನ್ ಸೆಕೆಂಡ್ ಫೈನಲಿಸ್ಟ್ ಅಂತ ಸುದೀಪ್ ಸರ್ ಅನೌನ್ಸ್ ಮಾಡಿದ್ದಾರೆ. ಯಾರನ್ನ ಸೇವ್ ಮಾಡಿದ್ದಾರೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಅಂದ್ರೆ ಅದು ಅಶ್ವಿನಿ ಗೌಡ ಅವ್ರನ್ನ. ಯಾಕೆ ಅವ್ರನ್ನ ಸೇವ್ ಮಾಡಿದ್ರು ಫಸ್ಟ್ ಆಗಿ? ಯಾಕಂದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಅವ್ರಿಗೆ ಜಾಸ್ತಿ ಓಟ್ ಬರ್ತೈತೆ, ಬಿಲ್ಡಪ್ ಕೊಡಕ್ಕಂತ ಮಾಡಿದ್ರ, ಇಲ್ಲಾಂದ್ರೆ ಅವ್ರು ಜಾಸ್ತಿ ಓಟ್ ಬರಲಿ ಅಂತ ಮಾಡಿದ್ರ ಗೊತ್ತಿಲ್ಲ. ಈ ವಾರ ಚೆನ್ನಾಗಿ ಆಡಿದ್ದಾರೆ, ನೋ ಡೌಟ್. ಆದ್ರೆ ಫಸ್ಟ್ ಸೇವ್ ಮಾಡೋವಂಥದ್ದು ಏನು ಮಾಡಿಲ್ಲ. ಈ ವಾರ ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಈ ವಾರ ಯಾರು ಎಲಿಮಿನೇಟ್ ಆಗೋದಂದ್ರೆ ಅದು ರಾಶಿಕಾ ಅವರು ಎಲಿಮಿನೇಟ್ ಆಗ್ಬೋದು ಅನ್ಸುತ್ತೆ. ಯಾಕಂದ್ರೆ 90% ರಾಶಿಕಾ ಅವ್ರು ಎಲಿಮಿನೇಟ್ ಆಗೋದು, 10% ಗೊತ್ತಿಲ್ಲ. ಕನ್ಫರ್ಮೇಷನ್ ಬಂದವಾಗ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಯಾಕಂದ್ರೆ ಇವಾಗದ ಸಂಡೇ ಎಪಿಸೋಡ್ ನಡೀತೈತೆ. ಸಂಡೇ ಎಪಿಸೋಡ್ ಎಂಡಿಂಗ್ ಎಲಿಮಿನೇಟ್ ಮಾಡೋದು 6 ಗಂಟೆಗೆ ಸಂಡೇ ಎಪಿಸೋಡ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ.